ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟಕ್ಕ ಪುಟ್ಟಕ್ಕ ಅಮ್ಮರೇ, ನಮಸ್ಕಾರ ಅಮ್ಮರೇ. ಬನ್ನಿ ಕೂತ್ಕ ಬನ್ನಿ. ಅಯ್ಯ ಅದೆಲ್ಲ ಯೋನು ಬೇಡ ಪುಟ್ಟಕ್ಕ. ಏಳು ಕಳ್ಸಿದ್ರೆ ನಾನೇ ಬರೀವೆ, ಇಲ್ಲಿ ಗಂಟ ನೀವು ಬರೋದೆ. ಕೆಲ್ಸ ಆಗ್ಬೇಕಾಗಿರೋದ್ ನನ್ಗಲ್ವೇ? ಕೆಲ್ಸವೇ? ಯಾವ ಕೆಲ್ಸ ಅಮ್ಮರೇ? ನಿಂಗೂ ಗೊತ್ತಿರೋದೆ ಪುಟ್ಟಕ್ಕ, ನಮ್ ಕಂಟಿ ಲಗ್ನ ದಿಸ್ಯ ಅವ್ನ್ ಒತ್ತಾರನೆ ಮನೆಯಿಂದ ಹೊಂಟ. ಇಲ್ಲಿಗೂ ಬಂದಿದ್ನ ಹೆಂಗೆ? ಒತ್ತಾರೆ ಬಂದಿದ್ರು ಅಮ್ಮರೇ. ಏನೋ ಕೆಲಸ ಅದೇ ಅಂತ ಹೋಗವ್ನಿ. ಯಾಕಮ್ಮರೇ? ನೀನೇನೋ ಫೋನ್ನಾಗ ನನಗೆ ನಿಮ್ಮ ಮನೆಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಹೇಳ್ಬಿಟ್ಟೆ. ಇವ್ನು ನೋಡಿದ್ರೆ ದಿನೇ ದಿನೇ ವಿಚಿತ್ರವಾಗಿ ಆಡ್ತಾವ್ನಿ. ಇದೆಲ್ಲ ನೋಡಿ ನನಗಂತೂ ಕುತೂಹಲ ಹೆಚ್ಚಾಗ್ಬಿಟ್ಟದೆ ಪುಟ್ಟಕ್ಕ. ಅದಕ್ಕೆ ನನ್ನ ಒಳ್ಳೆ ಸೊಸೆ ಯಾರು ಅಂತ ತಿಳ್ಕೊಂಡೆ ಹೋಗ್ಬಿಡಮ್ಮ ಅಂತ ಬಂದೆ. ಇಂಥವಳೆ ಅಂತ ನಾವು ಹೆಂಗ್ ಹೇಳಕ್ಕಾಯ್ತದೆ ಅಮ್ಮರೇ? ಯಾಕೆ ಪುಟ್ಟಕ್ಕ? ಆ ಹುಡುಗಿ ಯಾರು ಅಂತ ಕಂಟಿ ನಿಂತವ್ ಹೇಳಿಲ್ವೇ? ಹೇಳವ್ರೆ, ಆದ್ರೆ ಯಾರಿಗೂ ಹೇಳ್ಬೇಡ ಅಂತ ಮಾತು ತಕ್ಕಂಡವ್ರೆ. ಹೆಂಗ್ ಹೇಳಮ್ಮ? ಓ, ಅತ್ತೆ ಅಳಿಯ ಇಬ್ರು ಒಳಗೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದೀರೇ? ಅಯ್ಯೋ ಅಮ್ಮರೇ, ನಿಮ್ಮನ್ ಬಿಟ್ಟು ನಿಮಗೆ ಮರೆ ಮಾಚಿ ಏನೋ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಅಯ್ಯ ಇರ್ಲಿ ಬಿಡು ಪುಟ್ಟಕ್ಕ, ನಾನು ಸುಮ್ಕೆ ತಮಾಸೆಗೆ ಹೇಳ್ದೆ ಆಟೆ. ಅಂದ್ರೆ ಆ ಹುಡುಗಿ ಯಾರು ಎತ್ತ ಒಂದ್ ದಿವ್ಸನೂ ನನಗೆ ತಿಳಿಯಾಕಿಲ್ಲ ಅನ್ನೋ. ತಿಳಿಸ್ಬಾರ್ದು ಅಂತ ಏನೂ ಇಲ್ಲ ಅಮ್ಮರೇ. ನೀವು ಹುಡುಗನ ತಾಯಿ, ನಿಮಗೆ ತಿಳಿಸಿದ್ರೆ ಏನು ತಪ್ಪು ಆಗಕ್ಕಿಲ್ಲ. ನಮ್ಮ ಅಳಿಯಂದ್ರೆ ಮದುವೆ ಮಾಡ್ಕೋಬೇಕು ಅಂತಿರೋ ಹುಡುಗಿ ನಮ್ಮ ಸ್ನೇಹನ ಹೃದಯನ ಹಾಕ್ಸ್ಕೊಂಡ್ರೆ ಒಳ್ಳೆಯ. ಆ ಇತಿಯ ನನ್ಗೂ ಗೊತ್ತೈತೆ ಪುಟ್ಟಕ್ಕ, ಅವನದನ್ನಂತವನೇ ಹೇಳವನೆ. ಆದ್ರೆ ಅದೇ ಹುಡುಗಿ ಸಿಕ್ಕವಳು ಇಲ್ಲ ಬೇರೆ ಯಾರನ್ನ ಮೆಚ್ಕೊಂಡವನೋ ಆ ಇಸಿಯ ತಿಳಿತಿಲ್ವೇ ಪುಟ್ಟಕ್ಕ? ಸಿರಿ ಯಾವ ಥರ ಕೊಟ್ಟು ಮಾತಿಗೆ ತೆಪ್ಪಿದ್ದುಂಟೆ. ಅವ್ನು ಹುಡುಕ್ತಿದ್ದ ಹುಡುಗಿ ಅವ್ನಿಗೆ ಸಿಕ್ಕವಳೆ. ದಿಟ್ಟವಾಗ್ಲು ಆ ಹುಡುಗಿ ಈ ಊರಾಗೆ ಅವಳೆ. ಸದ್ಯಕ್ಕೆ ಈಟ್ ಮಾತ್ರ ಏಳು. ನೀನ ಹುಡುಗಿನ ನೋಡಿದ್ಯಾ ಪುಟ್ಟಕ್ಕ? ನೀವು ನೋಡಿದಿರಿ, ಅವಳ ಜೊತೆ ಮಾತಾಡಿದಿರಿ, ಅವಳು ನಿಮ್ಮ ಮುಂದೆನೆ ಓಡಾಡವಳೆ, ನೀವು ಮೆಚ್ಕೊಂಡಿದಿರಿ. ಯೋನ್ ಹೇಳ್ತಿದ್ಯಾ ಪುಟ್ಟಕ್ಕ? ಆ ಹುಡುಗಿನ ನಾನ್ ನೋಡಿವ್ನ, ಮಾತಾಡಿವ್ನ. ನಿಮ್ಮ ಕಣ್ಣು ಮುಂದೆನೆ ಆಟಕ್ಕಿತ ಓಡಾಡವಳೆ, ನೀವು ಮೆಚ್ಕೊಂಡಿದಿರಿ. ಅಯ್ಯೋ ಪುಟ್ಟಕ್ಕ, ನೀನ್ ಹಿಂಗೆಲ್ಲ ಹೇಳ್ತಿದ್ರೆ ನಂಗೆ ಈಗ್ಲೇ ಆ ಹುಡುಗಿನ ನೋಡ್ಬಿಡುಮ ಅನ್ಸ್ತೈತೆ. ನನ್ ಸೊಸೆ ಹೃದಯ ಹಾಕೊಂಡಿರೋ ಆ ಹುಡುಗಿ ಎಲ್ಲವಳೆ ಈಗ್ಲೇ ತೋರ್ಸು ನಾಡಿ ಪುಟ್ಟಕ್ಕ. ಅಮ್ಮರೇ, ನಾನು ಮೊದಲೇ ಹೇಳಲಿಲ್ವೇ? ಹಳ್ಳಿ ಅಂದ್ರೆ ಮೊದಲು ಆ ಹುಡುಗಿಗೆ ಮದುವೆ ಒಪ್ಸ್ಬೇಕು, ಆ ಹುಡುಗಿ ಒಪ್ಕೋಬೇಕು, ಆಮೇಲೆ ಕಳಿ ಅಂದ್ರೆ ಆ ಹುಡುಗಿನ ತಂದು ನಿಮ್ಮ ಮುಂದೆ ನಿಲ್ಲಿಸ್ತಾರೆ. ಸಮಾಧಾನವಾಗಿರಿ. ಯೋನ್ ಹಂಗೆ ಹೇಳ್ತೀಯ ಪುಟ್ಟಕ್ಕ? ನನ್ ಮಗನ್ ಒಪ್ದೇ ಇರೋ ಹುಡುಗಿ ಎಲ್ಲವಳೆ? ಯಾಕಿಲ್ಲ, ನನ್ನ ಮಗಳ ಸ್ನೇಹನೇ ಇರ್ನಿಲ್ವಿ? ಮೊದಲು ಇವಳೆಲ್ಲ ಅವನು ಒಪ್ಕೊಂಡಿದ್ಲು. ಅದು ದಿಟ್ಟನೇ. ಆದ್ರೆ ಈಗ ನಮ್ ಸ್ನೇಹನ್ ಹೃದಯ ಹುಡುಗಿನಾಗ ಐತೆ ಅಂದ್ರೆ ನಮ್ ಸ್ನೇಹ ನಂಗೆ ಆ ಹುಡುಗಿನೂ ಗಟ್ಟಿಗಿತ್ತಿ ಆಗಿದ್ರೆ ಸರಿ. ಹುಡುಗಿಯನ್ ಇವಳಂಗೆ ಗಟ್ಟಿಗಿತ್ತಿ ಅಲ್ಲ, ಮೃದು ಸ್ವಭಾವದವಳೆಯ. ಆದ್ರೂ ನಮ್ಮ ಸ್ನೇಹನ್ ಹೃದಯ ಹಾಕ್ಸ್ಕೊಂಡವಳಲ್ಲ, ಇವಳ ಗುಣ ಎಲ್ಲ ಈಗ ಅವಳಿಗೆ ಬಂದಿರ್ತದೆ. ಹೆಂಗೋ ಪುಟ್ಟಕ್ಕ, ನನ್ ಸೊಸೆ ಹೃದಯ ನನ್ನ ಮಗನ ಕೈಗೆ ಸಿಕ್ತಲ್ಲ, ನನ್ಗೆ ಆಟ ಸಾಕು. ಪುಟ್ಟಕ್ಕ, ಆ ಹುಡುಗಿ ಯಾರು ಅಂತ ನೀನ್ ಹೇಳಿದ್ರೆ ನಾವೆಲ್ಲರೂ ಸೇರ್ಕೊಂಡೆ ಅವಳನ್ನ ಒಪ್ಸುಮಾ? ಬೇಡಿ, ಅವಳಿ ಅಂದ್ರೆ ಮೊದ್ಲು ಅವಳನ್ನ ಒಪ್ಪಿಸ್ನಿ. ಅವನು ಹೇಳಿರೇನೆ ಆ ಹುಡುಗಿ ಒಪ್ಪೋದು. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ಸೇರ್ ಮಾತಾಡುಮ. ಸರಿ ಪುಟ್ಟಕ್ಕ, ನೀನ್ ಹೆಂಗೆ ಹೇಳ್ತೀಯೋ ಹಂಗೆ ಆಗ್ಲಿ. ಕಾದಷ್ಟು ಪ್ರತಿಫಲ ನಂಗೂ ಸಿಹಿಯಾಗಿರ್ತೈತೆ ಅನ್ಸ್ತೈತೆ. ಸರಿ ಪುಟ್ಟಕ್ಕ, ನಾನಿದ್ ಬರ್ತೀನಿ. ಅಯ್ಯ, ಹಂಗೆ ಹೋಗ್ಬಿಟ್ರೆ ಹೆಂಗೆ? ಬನ್ನಿ, ಹೊಸ ಏನಾರು ತಿನ್ಕ ಹೋಗಿ. ಅಯ್ಯೋ ಯೋನು ಬೇಡ ಪುಟ್ಟಕ್ಕ, ಬತ್ತನೆ ಎಲ್ಲ ಮುಗಿಸ್ಕೊಂಡು ಬಂದೀವಿ. ಸರಿ ಅಮ್ಮರೇ,
ಹೋಗಿ ಬನ್ನಿ. ಆದರೆ ಮುಂದಿನ ಕಿತ್ತಿಗೆ ಬಂದಾಗ ಏನಾದ್ರು ತಿನ್ಕೊಂಡೇ ಹೋಗ್ಬೇಕು. ನೀವು ಹಂಗೆ ಹೋದ್ರೆ ನನಗೆ ಮನಸ್ಸಿಗೆ ಸಮಾಧಾನ ಆಗಕ್ಕಿಲ್ಲ. ಆಯ್ತಾಯ್ತು, ಮುಂದಿನ ಸಲ ಮುದ್ದೆ ಊಟನೇ ಮಾಡ್ಕೊಂಡು ಹೋಯ್ತೀನಿ. ಆಯ್ತೇ? ಹಂಗೆ ನಾನು ಬಂದಿದ್ದ ವಿಚಾರನ ನೀನು ಅಳಿಯಂಗೆ ತಿಳ್ಸಕ್ ಹೋಗ್ಬೇಡ. ಅವನ್ ಬದುಕ್ನಾಗ ಯೋನ್ ಬೇಕೋ ಅದ್ ನಾವನೇ ಮಾಡ್ಕೊಳ್ಳಿ. ನಾವೆಲ್ಲರೂ ಹಿಂದೆ ನಿಂತ್ಕೊಂಡು ಆಶೀರ್ವಾದ ಮಾಡು. ಆಗ್ಲಿ ಅಮ್ಮ. ಸಿರಿಗೆ 100 ವರ್ಷ ಆಯಸ್ಸು. ಅವನೇ ಫೋನ್ ಮಾಡ್ತಾವನಿ. ಸರಿ ಸರಿ, ಅತ್ತೇಳಿ ಅದೇನಾಯ್ತು ಮಾತಾಡ್ಕೊಳ್ಳಿ, ನಾನು ಬರ್ತೀನಿ. ಓಕೆ, 4 ಇಡ್ಲಿ. ಓಕೆ, 2 ವಡೆ. ಹಾಂ ಸರ್, ಕಟ್ಕೊಡ್ತೀವಿ. ಓಕೆ. ಅವೇ ಸಾಂಬಾರ್ ಕಟ್ಟಿಲ್ಲ ನನಗೆ. ಗೊತ್ತು ಕಂಡ, ಕುದಿಯಕ್ಕೆ ಇಟ್ಟಿವ್ನಿ. ಒಗ್ಗರಣೆಗೆ ಹಾಕಿ ಇಳಿಸ್ಬೇಕು. ಇರು ಬಂದೆ. ಸರಿ. ಇದ್ಯಾಕ ಹೊಸನ ಸೀರೆ ಮೇಲೆ ಚಲ್ಕೊಂಬಿಟ್ಟಿದೀಯಾ? ಅಜ್ಜಿ, ಅದು ಒಗ್ಗರಣೆಗೆ ಹಾಕ್ಬಿಟ್ಟು ಇಳಿಸ್ಬೇಕಾದ್ರೆ ಹೊಸಿ ಚೆಲ್ಲೋಯ್ತು. ಅವೇ ಗಾಯನಾದ್ರು ಆಯ್ತಾ? ಇಲ್ಲ ಇಲ್ಲ, ಅದೆಲ್ಲ ಏನೂ ಆಗಿಲ್ಲ. ಅಕ್ಕ, ಎಷ್ಟು ಚೆನ್ನಾಗಿರೋ ಸೀರೆ ಹಾಳು ಮಾಡ್ಕೊಂಡಿದ್ಯಾ. ಹ್ಞೂ ಕಂಡ್ಲ, ಇದು ನಮ್ ಸ್ನೇಹನ್ ಸೀರೆ. ಅವಳ ಸೀರೆ ಹಾಳಾಯ್ತಲ್ಲ ಅಂತ ಹೊಸಿ ಬ್ಯಾಸರ ಆಟೆ. ಮೆಸ್ಸಿಗೆಲ್ಲ ಈಟೊಂದು ಸಂದಾಕಿರೋ ಸೀರೆನ ಯಾಕವ ಉಟ್ಕೊಂಬತ್ತೀಯ? ಅಲ್ಲ ಅಜ್ಜಿ, ಪಾರ್ಸೆಲ್ ಕೊಡಕ್ ವಾಕೆ ಹೆಂಗ್ ಬೇಕು ಹಂಗ್ ವಾಕ್ ಆಯ್ತದ. ನಾವ್ ಹಾಕೋ ಬಟ್ಟೆಯಿಂದ ಜನ ನಮ್ನ ಅಳಿತಾರೆ. ಏನವೇ ನೋಡ್ಕೊಂಡು ಮಾಡೋದಲ್ವೇ? ನಿನ್ನ ಕೈಲಿ ಮಾಡಕ್ ಹಾಕಿಲ್ಲ ಅಂದ್ರೆ ಹೇಳು, ನಾನೇ ಮಾಡ್ತಿರ್ಲಿಲ್ವೇ? ಯಾರಾದ್ರೂ ಬೇಕು ಅಂತ ಮಾಡ್ತಾರೆ ಇಲ್ಲ. ಅಡಿಗೆ ಮಾಡ್ಬೇಕಾದ್ರೆ ಆರೋದು ಚೆಲ್ಲೋದು ಇದೆಲ್ಲ ಸಾಮಾನ್ಯ. ಅವೇ ಈ ಥರ ಚೆಲ್ಕೊಂಡು ಮಾಡಿದ್ರೇನೆ ಅಡ್ಗೆನಾ? ಇಲ್ಲ ಹಂಗೆ ಹಾಕಿಲ್ವಾ? ಇಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ, ಬಾ ಒಂದ್ಗೀತ ನೀನು ಅಡಿಗೆ ಮಾಡಿ ನೋಡು. ಬಾ ನೋಡಮ್ಮ. ಇವನ್ ಮಾಡಿದ್ರೆ ಪಾತ್ರೆನಲ್ಲಿ ಸಾಂಬಾರ್ ಅಲ್ಲ, ಪಾತ್ರೆನೇ ಉಳಿಯೋದಿಲ್ಲ, ಎಲ್ಲ ಸೀದು ಸುಣ್ಣ ಮಾಡ್ಬಿಡ್ತಾನೆ. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಯಾರಿಗೆ ಹೊಟ್ಟಿದ್ದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.